ಚಾಕ್ಲೇಟ್ಸ್ ತಿನ್ನಬೇಡಿ ಅಂತ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ವಲ್ಲ ಅಂತ ಬೈದರೆ ಮಾತ್ರ ಮಕ್ಳಿಗೆ ಅರ್ಥ ಆಗುತ್ತಾ? ಸೊ ಮಕ್ಳಿಗೆ ಇಷ್ಟ ಆಗಿರೋ ಚಾಕ್ಲೇಟ್ನ ಇಲ್ಲ ಅಂತ ಹೇಳ್ದಿರಾ ಹ್ಯಾಪಿಯಾಗಿ ಈ ರೀತಿ ಒಂದ್ಸರಿ ಮಾಡಿಕೊಡಿ. ಪಂಪ್ಕಿನ್ ಸೀಡ್ಸು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಹಾಗೂ ಒಳ್ಳೆ ನಿದ್ದೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸನ್ಫ್ಲವರ್ ಸೀಡ್ಸಿಂದ ಸ್ಕಿನ್, ಹೇರ್ ಹಾಗೆ ಹಾರ್ಟ್ ಹೆಲ್ತ್ಗೆ ಒಳ್ಳೇದಂತ ಹೇಳ್ತಾರೆ. ಇನ್ನು ಫ್ಲಾಕ್ ಸೀಡ್ಸಿಂದ ಡೈಜೆಷನ್ ಇಂಪ್ರೂವ್ ಆಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ 3 ಸೀಡ್ಸ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊಂಡು ನಾನಿಲ್ಲಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಡಾರ್ಕ್ ಕಾಂಪೌಂಡ್ ಹಾಗೆ ಮಿಲ್ಕ್ ಕಾಂಪೌಂಡ್ನ ತಗೊಂಡು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೊತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ಇರೋ ಅಂಥ ಚಾಕ್ಲೇಟ್ ಕಾಂಪೌಂಡ್ನ ತಗೊಂಡ್ರೆ ಈ ರೀತಿ ನೀಟಾಗಿ ಕರಗೋಗುತ್ತೆ ಮತ್ತು ಬೇಗ ಸಹ ಅದು ಗಟ್ಟಿ ಆಗಲ್ಲ. ಈಗ ಡ್ರೈ ರೋಸ್ಟ್ ಮಾಡಿರೋ ಅಂಥ ಸೀಡ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಈ ಚಾಕ್ಲೇಟ್ನ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಆಡಿ ಎಕೋಬೇಕ್ ಶೀಟ್ನ ತಗೊತಾ ಇದ್ದೀನಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ಈ ಚಾಕ್ಲೇಟ್ನೆಲ್ಲ ನೀಟಾಗಿ ಶೀಟ್ ಮೇಲೆ ಸೆಟ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಸೆಟ್ ಆಗಕ್ಕೆ ಬಿಟ್ರೆ ಸಾಕು. ಮಕ್ಕಳ ಫೇವ್ರೆಟ್ ಚಾಕ್ಲೇಟ್ಸ್ ರೆಡಿ. ಇಷ್ಟ ಆಯ್ತಾ? ಮಿಸ್ ಮಾಡದೆ ಟ್ರೈ ಮಾಡಿ.